ಆದಿಪರ್ವದ 2ನೇ ಸಂಧಿಯ 3ನೇ ಕವನ. ವಂದಿಸಿದೆನೈ, ಎಲ್ಲರೂ ವಂದಿಸುತ್ತಾರೆ ಗುರುಗಳಿಗೆ. ವಂದಿಸಿದೆನೈ ವರೋ ತಪೋದನ ವೃಂದ, ತಪೋದನ ವೃಂದ. ಚಿತ್ತೈಸುವುದು ತಾನೇನೆಂದು ನುಡಿವೆನು, ಕೌತುಕಾಮೃತ ಸಾರದ ಕಡುಗಡಲ. ಹಿಂದೆ ಕೇಳಿದುದೆಲ್ಲ ಹೇಳ್ದುದು, ಮುಂದೆ ಹೊಸತಿದು. ನಿಗಮ ಶತವಿದರೊಂದಿಗೆ ನೆರೆಬಾರದೆಂದು ಸೂತ ಕೈ ಮುಗಿದನು. ಅಂದರೆ ಸೂತ ಪುರಾಣಿಕನು ಶೌನಕಾದಿಗಳಿಗೆ ಕೈ ಮುಗಿದು ಹೀಗೆಂದು ಹೇಳಿದನು. ಅಂದರೆ ಸೂತ ಪುರಾಣಿಕ ಶೌನಿಕಾದಿಗಳಿಗೆ ಕೈ ಮುಗಿದು ಹೀಗೆಂದು ಹೇಳಿದನು. ಅಂದರೆ ವಂದಿಸಿದೆನೈ ವರತಪೋದನ ವೃಂದ, ವಂದಿಸಿದೆನೈ ವರತಪೋದನ ವೃಂದ. ಚಿತ್ತೈಸುವುದು ತಾನೇನೆಂದು ನುಡಿವೆನು. ಅಂದರೆ ಶ್ರೇಷ್ಠರಾದ ತಪೋನಿದರೆ ನಿಮಗೆ ನನ್ನ ನಮಸ್ಕಾರ. ನೀವೆಲ್ಲರೂ ನನ್ನ ಮಾತುಗಳನ್ನು ಮನದಿಂದ ಕೇಳಿರಿ. ಕುತೂಹಲಕರವಾದ ಅಮೃತ ಸಾರವಾದ ಸಮುದ್ರದಂತಿರುವ ಕಥೆಯ ಹಿರಿಮೆಯನ್ನು ಹೇಗೆ ಹೇಳಲಿ? ಈ ಕಥೆಯನ್ನು ಹಿಂದೆ ಯಾರೂ ಕೇಳಿಲ್ಲ. ಮುಂದೆ ನಿತ್ಯ ನೂತನವಾದದ್ದು, ಎಂದೆಂದಿಗೂ ಇದು ನಿತ್ಯ ನೂತನವಾಗಿರುವಂಥ ಕಥೆಯನ್ನು ನಿಮಗೆ ತಿಳಿಸುತ್ತೇನೆ. ಸಹಸ್ರ ವೇದಗಳು ಇದರ ಒಂದುವರೆಗೂ ಬರುವುದಿಲ್ಲ ಎಂದು ಮಹಾಭಾರತದ ಈ ಕಥೆಯನ್ನು ಎಷ್ಟು ಪ್ರಾಮುಖ್ಯತೆ ಕೊಟ್ಟು ಗುರುಗಳು ಎಲ್ಲ ಶಿಷ್ಯರಿಗೆ ಹೇಳುತ್ತಾರೆ. ಈಗ ಧನ್ಯವಾದಗಳು.